ಈ ಡಾಕ್ ಮಾಡ್ತಿದ್ದಾರೆ. ಡಾಕ್ ಮಾಡೋದು ಅದು ಸರಿ ಇಲ್ಲ. ಅರ್ಧ ಮಾಡಿ ಹೋಗಿದ್ದಾರೆ. ಅದು ಸರಿ ಜಟ್ಟಿನ ಸರಿ ಮಾಡಲಿಲ್ಲ. ಅದೊಂದು ಅರ್ಧದ ಮಾಡಿ ಹೋಗ್ತಾರೆ. ಅದು ಹೊಸದು ಮಾಡುವಾಗ ಅರ್ಧದಲ್ಲಿ ಮಾಡಿ ಅದು ನೀರು ಪೋರ್ಸೋಕ್ಕೆ ಅದು ಕುಸ್ತೋಗಿದೆ. ಅದರಲ್ಲಿ ಇವರು ದಿನೇಶ್ ಕಾರ್ಯ ಅವರು ಮುಳುಗಿದ್ದಾರೆ, ನೋಡಿದ್ದಾರೆ. ಎಷ್ಟು ಹೊರಗೆ ಬಂದಿದೆ ಎಲ್ಲ ನೋಡಿದ್ದಾರೆ ಅವರು. ಮತ್ತು ಮೊನ್ನೆ ಹೋದ ವರ್ಷ ಅವರು ತೆಗ್ದಿದ್ದಾರೆ, ಎಲ್ಲ ಕಟಿಂಗ್ ಮಾಡಿ ಎಲ್ಲ ತೆಗ್ದಿದ್ದಾರೆ. ಅರ್ಧ ಮಾಡಿ ತೆಗ್ದು ಹೋಗಿದ್ದಾರೆ. ಮತ್ತು ಈ ಹೋದ ವರ್ಷ ಕೆಲಸ ಮಾಡ್ತಾರೆ ಅಂತ ಹೇಳಿದವರು ಇದು ನಾಪತ್ತೆ ಆಗಿದ್ದಾರೆ. ಕೆಲಸದವರು ಇಲ್ಲ, ನಮ್ಮ ರಾಜಕಾರಣದವರು ಯಾರು ಇಲ್ಲ. ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ನಮ್ಗೆ ಈಗ ದೋಣಿ, ಮೀನು, ಬೋಟು ಎಲ್ಲ ಬರುವಾಗ ತುಂಬಾ ಸಮಸ್ಯೆ ಆಗುತ್ತೆ. ಹೆಂಗಸರಿಗೆ ಕೆಲಸ ಮಾಡೋಕೆ ಆಗೋದಿಲ್ಲ. ಅಲ್ಲಿಂದ ಕೆಳಗಿಳಿದು ಮೀನು ಮೇಲೆ ತಗೊಂಡು ಬರೋದು ಅವರಿಗೆ ಆಗೋದಿಲ್ಲ. ಅದು ನಮ್ಮ ಗೌರ್ಮೆಂಟ್ ನಾವು ಹೇಳೋದಷ್ಟೇ, ಬೇಗ ನಮಗೆ ಜಟ್ಟಿ ಒಂದು ಸರಿ ಮಾಡಿ ಕೊಡ್ಬೇಕಂತ ನಾವು ಅವ್ರ ಹತ್ರ ಬೇಡಿಕೊಳ್ತೇವೆ ಅಷ್ಟೇ. ಮಾಡುವ ಜಟ್ಟಿ ಬಿತ್ತು ಅದರಿಂದ ಏನು ತೊಂದರೆ ಎಲ್ಲ ಹೇಳಿ ಸರ್. ಇವ್ರು ತುಂಬಾ ವರ್ಷದಿಂದ ಜಟ್ಟಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಅದನ್ನ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವ್ರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಇನ್ನು ಮಾಡ್ಲಿಲ್ಲ. ತುಂಬಾ ವರ್ಷದಿಂದ ಆಯ್ತು. ಈಗ ಮೊನ್ನೆ ಒಂದ್ಸಲ ಮಿನಿಸ್ಟರ್ ಬಂದು ಎಲ್ಲ ನೋಡಿ ಗಿಡಿ ಎಲ್ಲ ಹೋಗಿದ್ರು. ಆದ್ರೂ ಇದು ಕೆಲಸ ಇನ್ನು ಸ್ಟಾರ್ಟ್ ಮಾಡಲಿಲ್ಲ. ಅರ್ಧ ಅದು ಡಾಕ್ ಬಿದ್ದದ್ದು ಅದನ್ನು ಸ್ವಲ್ಪ ರಿಪೇರಿ ಮಾಡ್ಕೊಂಡು ಮತ್ತೆ ಹಾಗೆ ಹೋದ್ರು. ಮತ್ತೆ ಆಗಿದೆ ಅದು. ಆ ಕಡೆ ಬರ್ಲಿಕ್ಕೆ ಆಗುದಿಲ್ಲ, ಹೋಗ್ತಾ ಇಲ್ಲ. ಈ ಜಟ್ಟಿನೂ ಸರಿ ಆಗ್ಲಿಲ್ಲ ನಾವ್ ಹೇಳ್ಬೇಕಂತ ಹೇಳಿದ್ರು. ತುಂಬಾ ದೋಣಿ ಉಂಟಲ್ಲ ಇಲ್ಲಿ? ಹೌದು ಸರ್, ದೋಣಿ ಬೋಟ್ ತುಂಬಾ ಇದೆ. ಬೋಟ್ ಎಲ್ಲ ಒಟ್ಟಿಗೆ ಬಂದ್ರೆ ಇಲ್ಲಿ ಜಾಗ ಸಹಿತ ಇರುವುದಿಲ್ಲ ಮೀನ್ ಖಾಲಿ ಮಾಡ್ಲಿಕ್ಕೆ. ಅಲ್ಲಿ ಅರ್ಧಕ್ಕರ್ಧ ಜಾಗ ಇಲ್ಲ. ಅಷ್ಟು ಮೀನ್ ಖಾಲಿ ಮಾಡ್ಲಿಕ್ಕೆ ಆಗ್ತಿಲ್ಲ. ತುಂಬಾ ತೊಂದರೆ ಆಗ್ತಾ ಇದೆ. ಯಾರು ಅದ್ರ ಬಗ್ಗೆ ಕೇಳ್ತಾನೆ ಇಲ್ಲ. ಅದು ಸರ್, ಹೌದು ಸರ್. ಅದು ಯಾಕಂತ ಹೇಳಿದ್ರೆ ಕಟ್ಟಾಯ್ತು. ಅದು ಅವರು ಅರ್ಧಂಬರ್ಧ ಮಾಡಿದ್ದು ಅದನ್ನ ಕಂಪ್ಲೀಟ್ ಕಟ್ಟಾಗಿ ಕೆಳಗ್ ಬಿದ್ರು ಕೂಡಲೇ ಬೇರೆ ಯಾರಿಗೊಬ್ರಿಗೆ ಇಂಜಿನಿಯರ್ ತಂದು ಸ್ವಲ್ಪ ಕಟ್ ಪೀಸ್ ಮಾಡಿ ತೆಗೆದಿದ್ರು. ಆದ್ರೂ ಪೂರ್ತಿ ತೆಗಿಲಿಲ್ಲ. ನಾನೇ ಮುಳುಕಿ ನೋಡಿದೀನಿ ಅಲ್ಲಿ. ನಾನೇ ಮುಳುಕಿ ಅಲ್ಲಿ ಸ್ಕೂಬಾ ಡೈವಿಂಗ್ ಹಾಕಿ ನಾನು ಮುಳುಕಿ ನೋಡಿದೀನಿ. ಇನ್ನೊರಿಗೆ ಅದು ಕೆಲಸ ಸರಿಯಾಗ್ಲಿಲ್ಲ. ಅದು ಕಟ್ ಪೀಸ್ ಎಲ್ಲ ಹಾಗಾಗಿ ಇದೆ ಅಲ್ಲಿ, ನಾನು ನೋಡಿದೀನಿ. ಅಧಿಕಾರ ಮಾಡೋರು ಯಾರು ಇಲ್ಲ. ಇಲ್ಲಿ ಬಂದು ನಮ್ಮ ಬೆಟ್ಟ ಹಾಕುದಿಲ್ಲ. ಮತ್ತೆ ಕೊಟ್ಟುಕೊಂಡಿದ್ಮೇಲೆ ಪುರ ಎದ್ರೆ ಕುಕ್ಕೊಂಡಿಲ್ಲ.